ನಮಸ್ಕಾರ ವೀಕ್ಷಕರೇ, ನನ್ನೆಲ್ಲ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ DMK ರವಿ ಉಪ್ಪಾರ್. ವೀಕ್ಷಕರೇ, ಇವತ್ತು ಒಂದು ಮೋಸಂಬಿ ಪ್ಲಾಂಟ್ನ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಭಾಳ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ. ಈ ಯಾವ ವಾತಾವರಣದಲ್ಲಿ ಈ ಮೋಸಂಬಿ ಬೆಳೆನ ಬೆಳಿಬೋದು, ನೀರು ಎಷ್ಟು ಕೇಳುತ್ತೆ, ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಆಮೇಲೆ ಯಾವ್ಯಾವ ರೋಗಗಳು ಇದಕ್ಕೆ ಬಾಧಿಸುತ್ತೆ, ಇದರ ಸಂಪೂರ್ಣವಾದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು BT ಚಂದ್ರಯ್ಯ ಅಂತ, ರೆಡ್ಡಿಹಳ್ಳಿ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಸರ್. ನಮ್ಮದು ರೆಡ್ಡಿಹಳ್ಳಿ ಗ್ರಾಮ. ರೆಡ್ಡಿಹಳ್ಳಿ ಗ್ರಾಮ ಅಂದರೆ ಚಳ್ಳಕೆರೆ ತಾಲೂಕು ಬರುತ್ತಲ್ಲ ಸರ್? ಹೌದು ಸರ್, ಚಳ್ಳಕೆರೆ ತಾಲೂಕು. ಓಕೆ ಸರ್, ಇದು ಮೋಸಂಬಿ ಬೆಳೆಯನ್ನು ನೀವೇನು ಇವಾಗ ಇಲ್ಲಿ ಬೆಳಿತಿದ್ರಾ? ಎಷ್ಟು ವರ್ಷದಿಂದ ಬೆಳಿತಿದ್ರ ಸರ್? ಸರ್ ನಾವು ನಮ್ಮ ತಂದೆರು ಹಾಕಿದ್ರು, ಈಗ 17 ವರ್ಷ ಆಯ್ತು ಸರ್. ನಮ್ಮ ಅನುಭವಕ್ಕೆ ಬಂದು ನಮಗೊಂದು 10 ವರ್ಷದಿಂದ ನಾವು ನೋಡ್ತಿದ್ವಿ ಸರ್. 17 ವರ್ಷದಿಂದ ಹಾಕಿದ್ರ? 10 ವರ್ಷದಿಂದ ನೀವು ನೋಡ್ತಾ ಇದ್ದೀವಿ ಸರ್. ಹೆಂಗಿದೆ ಸರ್ ಎಲ್ಲ ಮೇಂಟೆನೆನ್ಸ್ ಎಲ್ಲ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಇರೋದ್ರಲ್ಲಿ ಇದೇ ಉತ್ತಮ ನಮ್ಮ ಕಡೆಗೆ. ಕಮ್ಮಿ ಮೇಂಟೆನೆನ್ಸ್, 1 ಎಕರೆಗೆ ಕಮ್ಮಿ ಗಿಡ ಬೀಳ್ತವೆ, 200 ಗಿಡ ಬೀಳ್ತವೆ. ಅಡಿಕೆ ಆದ್ರೆ 600-700 ಗಿಡ ಬೀಳ್ತವೆ. ಅಷ್ಟಕ್ಕೂ ನೀರು ಬಿಡೋಕು, 200 ಗಿಡಕ್ಕೆ ನೀರು ಬಿಡೋಕು, ಮತ್ತೆ ಇರೋದ್ರಲ್ಲೇ ಉತ್ತಮ. ಅಲ್ಲ, ಈ ಬಿಸಿಲಿನ ವಾತಾವರಣದಲ್ಲಿ ಬೆಳೆಯುತ್ತಾ ಇದು? ಬಿಸಿಲೇ ಬಹಳ ಮುಖ್ಯ ಸರ್ ಇದಕ್ಕೆ. ಇದಕ್ಕೆ ಬಿಸಿಲಿದ್ರೆ ಚೆನ್ನಾಗಿ ಬರುತ್ತೆ. ಒಂದು 30 ಡಿಗ್ರಿ ಮೇಲಿದ್ರೆ ಉತ್ತಮ, ಚೆನ್ನಾಗಿ ಬರ್ತದೆ. ನಮ್ಮ ಚಳ್ಳಕೆರೆಯಿಂದ ಈ ಕಡೆ ಆಂಧ್ರ ಕಡೆ ಹೋಗ್ತಿದ್ದಂಗೆಲ್ಲ ಚೆನ್ನಾಗಿ ಬರ್ತದೆ. ಹಿರೂರಿಂದ ಈ ಕಡೆನೆ ಚೆನ್ನಾಗಿ ವಾತಾವರಣ. ಓಕೆ, ನೀರೆಲ್ಲ ಹೆಂಗೆ ಕೇಳುತ್ತೆ ಸರ್ ಇದು? ನೀರು ಒಂದು ಸ್ವಲ್ಪ ಲೋಡ್ ಇದ್ದಾಗ ಜಾಸ್ತಿ ಕೇಳುತ್ತೆ ಸರ್. ಯಾವಾಗಂದ್ರೆ ಈ ಫೆಬ್ರವರಿಯಿಂದ ಮೇವರೆಗೂ ಜಾಸ್ತಿ ಕೇಳುತ್ತೆ ನೀರು. ಏನಕ್ಕೆ ಅವಾಗ ಆ ಟೈಮಲ್ಲಿ? ಈ ಬೇಸಿಗೆನೂ ಜಾಸ್ತಿ ಆಗಿರುತ್ತೆ, ಮತ್ತೆ ತನಿಗೆ ತಾನೇ ನಮ್ಗೆ ಕಾಯಿನೂ ಜಾಸ್ತಿ ಇರ್ತವೆ ಗಿಡದಲ್ಲಿ. ಅವಾಗ ನೀರು ಸ್ವಲ್ಪ ಜಾಸ್ತಿ ಕೇಳುತ್ತೆ. ಮಿಕ್ಕಿ ಟೈಮೇ ಬಹಳ ಕಮ್ಮಿ ಕೇಳುತ್ತೆ. ಅಂದ್ರೆ ನೀವ್ ಹೇಳೋದು ಏನು ಹಣ್ಣು ಬಿಡೋ ಟೈಮಲ್ಲಿ ನೀರು ಜಾಸ್ತಿ ಕೇಳುತ್ತೆ. ಗಿಡದಲ್ಲಿ ಕಾಯಿ ಲೋಡಿ ಜಾಸ್ತಿ ಇದ್ದಾಗ, ಅದು ಬೇಸಿಗೆ ಫೆಬ್ರವರಿಯಿಂದ ಚಾಲು ಆಗ್ತದಲ್ಲ, ಒಂದ್ ಸ್ವಲ್ಪ ಮೇವರೆಗೂ ಜಾಸ್ತಿ ಕೇಳ್ತದೆ. ನಂಗ ಇವಾಗ ನೀವು ಎಷ್ಟು ವರ್ಷಕ್ಕೆ ಹಣ್ಣು ಬಿಡಕ್ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್, ಇದು ಜನರಲಿ ಹುಟ್ಟು ಸಸಿಲೇ ಬರ್ತದೆ. ಆದ್ರೆ ನಮ್ಗೆ ಗಿಡ ಡೆವಲಪ್ಮೆಂಟ್ ಆಗ್ಬೇಕು. ಸುಮಾರು ಚೆನ್ನಾಗಿ ಬೆಳೆಸಿದ್ರೆ 3 ವರ್ಷಕ್ಕೆ ಬರ್ತದೆ. ಅಂದ್ರೆ ಗಿಡ 1 ವರ್ಷಕ್ಕೆ ಬರ್ತದೆ, ಆದ್ರೆ 3 ವರ್ಷಕ್ಕೆ ದೊಡ್ಡದಾಗಿ ಬರ್ತದೆ. ಇನ್ನೂ ದೊಡ್ಡದಾದ್ರೆ ಒಂದು 4-5 ವರ್ಷಕ್ಕೆ ಉತ್ತಮವಾಗಿ ಬರ್ತದೆ ಸರ್. ಅಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷಕ್ಕೆ ನೀವು ಹಣ್ಣಿಗೆ ಬಿಟ್ರೆ ಒಳ್ಳೇದು ಅಂತೀರಾ? ಒಂದು 4ರಿಂದ 5 ವರ್ಷಕ್ಕೆ ಬಿಟ್ರೆ ಒಳ್ಳೆ ಬೆಳೆ ಬರುತ್ತೆ ಸರ್. ಅಲ್ಲಿವರೆಗೂ ಹಣ್ಣಿಗೆ ಬಿಡೋದು ಬೇಡ ಅಂತೀರಾ? ಅದು ಬೆಳಗ್ಗೆ ಗಿಡ ಬಂದ್ರು ನಲಗ್ತವೆ ಗಿಡ, ಬೇಗ ಹಣ್ಣು ಬರೀತವೆ. ಬುಡ ಗಟ್ಟಿ ಆಗ್ಬೇಕು. ಗಿಡ ಎಲ್ಲ ಎಲೆ ಸ್ವಲ್ಪ ದೊಡ್ಡದಾಗಿ ಸ್ಟ್ರೆಚರ್ ಇದ್ರೆ ನಾವು 3 ವರ್ಷಕ್ಕೆ ಬರೋ ಇಳುವರಿ 5ನೇ ವರ್ಷಕ್ಕೆ ಡಬಲ್ ಇಳುವರಿ ಬಂದ್ಬಿಡ್ತದೆ. ಒಂದೊಂದು ಗಿಡದಲ್ಲಿ 1 ಕ್ವಿಂಟಲ್ 2 ಕ್ವಿಂಟಲ್ ಬರುತ್ತೆ. 3ನೇ ವರ್ಷಕ್ಕೆ ಬಿಟ್ಟ ಒಂದು 40 kg ಬರ್ಬೋದು. ಅದೇ 5ನೇ ವರ್ಷಕ್ಕೆ ಬಿಟ್ಟರೆ 1 ಕ್ವಿಂಟಲ್ 2 ಕ್ವಿಂಟಲ್ ಬೇಕಾದ್ರೂ ಬರ್ಬೋದು. ಚೆನ್ನಾಗಿ ಬುಡ ಗಟ್ಟಿ ಆದ್ಮೇಲೆ 5ನೇ ವರ್ಷದಲ್ಲಿ ದೊಡ್ಡದಾಗ ಆಗ್ಬೇಕು ಸರ್. ಸಣ್ಣ ಗಿಡ ಬಿಡ್ತದೆ, ಆದ್ರೆ ಕಮ್ಮಿ ಇಳುವರಿ ಬರುತ್ತೆ, ಗಿಡ ಬೇಗ ನಲುಗ್ತದೆ. ಓಕೆ, ಅಂದ್ರೆ ನೀವು ಹಣ್ಣಿಗೆ ಬಿಡೋವರೆಗೂ ನೀರು ಬಹಳ ಕಡಿಮೆ ಕೇಳುತ್ತೆ, ಫುಲ್ ಕಮ್ಮಿ ಕೇಳುತ್ತೆ. ಮೇಂಟೆನೆನ್ಸ್ ಎಲ್ಲ ಆ ಟೈಮಲ್ಲಿ ಅಂದ್ರೆ ಗಿಡಕ್ಕೆ ಔಷಧಿ ಆಗಿರ್ಬೋದು ಸರ್. ಅವಾಗ ಎಲೆ ಸ್ವಲ್ಪ ಹೊಸ ಚಿಗುರೆಲೆ ಹುಳ ತಿಂತವೆ. ಈ ಪ್ರಾಪನಪಾಸು, ಕಾನ್ಫಿಡರು ಕಮ್ಮಿ ರೇಟಿಂಗ್ ಕೃಷಿ ಇಲಾಖೆಗೆ ಸಿಗ್ತದೆ. ಒಂದು 15 ದಿವಸಕ್ಕೋ ತಿಂಗಳಿಗೆ ಹೊಡೆದ್ರು ನಡೀತದೆ. ಒಟ್ಟು ಹೊಡಿಬೇಕು ಔಷಧಿ, ಆ ಚಿಗುರು ಉಳಿಸ್ಕೊಬೇಕು. ಯಾವಾಗಲೇ 3 ತಿಂಗಳಿಗೆ ಒಂದ್ಸತಿ ಚಿಗುರು ಬರ್ತದೆ. ಒಂದು ಚಿಗುರಿಗೂ ಮತ್ತೊಂದು ಚಿಗುರು 3 ತಿಂಗಳು ವ್ಯತ್ಯಾಸ ಇರ್ತದೆ. ಹಾಕಿದ್ಮೇಲೆ ಆ ಚಿಗುರು ಬಂದಾಗ ಸ್ವೀಟ್ ಇರೋದಕ್ಕೆ ಹುಳ ತಿಂತ, ಕಂಬಳಿ ಹುಳು ಟೈಪ್. ಆ ಹುಳುಕ್ಕಾಗಿ ಹೊಡಿಬೇಕು, ಯಾವ್ದೇ ರೋಗ ಏನಿರಲ್ಲ. ಉಳಿದ ಕಾಟ ಬಿಟ್ಟು ಬೇರೆ ಇನ್ನೇನೇನು ವೈರಸ್ ಕಾಣಿಸ್ಬೋದು ಸರ್ ಇದ್ರ? ಸರ್, ಇಲ್ಲಿ ಡ್ರೈ ಬ್ಯಾಕ್ ಅಂತ ಬರ್ತದೆ. ಗಿಡ ಎಲ್ಲ ಮೇಲಿಂದ ಒಣ್ಕೊಂಡ್ ಬರ್ತಾ ಇರುತ್ತೆ. ಸೊರಗು ರೋಗ ಅಂತ ಬರುತ್ತೆ. ಇದು ಶಿಲೀಂಧ್ರದಿಂದ ಜಾಸ್ತಿ. ನಾವು ಆದಷ್ಟು ಗಿಡ ಎಲ್ಲಿ ಬಗ್ಗಿರುತ್ತೋ ಸ್ಟ್ರೆಚ್ಚರು ಅಲ್ಲಿ ಹಿಂಬಾಗ ನಾವು ಕೊಡ್ಬೇಕು ಸರ್ ನೀರು. ನೋಡ್ರಿ, ಇಲ್ಲಿ ಗಿಡ ಅಲ್ಲಿದ್ರೆ ನಾವು ನೀರು ಇಲ್ಲಿ ಕೊಡ್ತಿರ್ತೀವಿ. ಯಾವುದೇ ಕಾರಣಕ್ಕೂ ಬಡ್ಡೆ ನಾವು ನೀರು ಬಿಡಬಾರ್ದು. ಬಡ್ಡೆ ಬಿಟ್ವಿ ಅಂದ್ರೆ ಶಿಲೀಂಧ್ರ ಜಾಸ್ತಿ ರೋಗ, ಫಂಗಸ್ ರೋಗ. ಹಿಂಬಾಗ ಕಾಪಾಡ್ಕೊಬೇಕು, ಅತಿಯಾಗಿ ತೇವಾಂಶ ಇರಬಾರ್ದು. ಅಂದ್ರೆ ನೀವು ಒಂದ್ ಸ್ವಲ್ಪ ದೂರದಲ್ಲೇನೆ ಕೊಡ್ಬೇಕು. ಗಿಡ ಎಲ್ಲಿ ಬಗ್ಗಿರುತ್ತೋ ಆ ಕೊನೆ ಬಾರ್ಡ್ರಿಗೆ ನಾವು ಬಿಡೋದು. ನೋಡ್ರಿ, ಇಲ್ಲಿ ನೋಡ್ರಿ, ಬಡ್ಡೆ ಅಲ್ಲಿದ್ರು ನಾವೇನ್ ಮಾಡಿದ್ವಿ, ಇಲ್ಲಿ ಬಿಟ್ಟಿದೀವಿ. ಇಲ್ಲೇ ನೀರಿನ ಪಾಯಿಂಟ್ ಇದು, ಡ್ರಿಪ್ ಇನ್ ಲ್ಯಾಟ್ರಲ್. ಆ ಕಡೆ ಈ ಕಡೆ 2 ಪಾಯಿಂಟ್ ಮಾಡಿರ್ತೀವಿ. ನಾವೇನೇ ಕೊಟ್ರು ಇಲ್ಲಿಗೆ. ಓಕೆ, ಬಡ್ಡೆ ಮಾತ್ರ ಬಿಡಬಾರ್ದು ಸರ್. ನಾವು ಬೇರೆ ತಗೊಳೋದ ಔಷಧಿ ಇದೆಲ್ಲ ಇಲ್ಲೇ ಇರೋದು, ಬೇರುಗಳು, ವೈಟ್ ಬೇರ್ಸ್ ಎಲ್ಲ. ಅದನ್ನ ಆ ತರ ಎಲ್ಲ ರೋಗ ಬಂದಾಗ ಯಾವ ತರ ಕಂಟ್ರೋಲ್ ಮಾಡ್ತೀರಾ ಸರ್ ನೀವು? ಸರ್, ಅವಾಗ ಈ ಪ್ರೊಪಿಕಾನಜಲ್ಲು ಇವೆಲ್ಲ ಲೀಟ್ರಿಗೆ 2 ml ಬಳಸ್ಕೊಂಡು ನಾವು ಬಡ್ಡೆ ಡ್ರೆಂಚ್ ಮಾಡಿ ಹೋಯ್ತೀವಿ ಸರ್ ಸುತ್ತ. ಅದು ಗಿಡ ಉಳಿತದೆ, ಬಟ್ ಆ ರೋಗ ಇನ್ನೊಂದು ಗಿಡ ಕಳ್ದಂಗೆ ನಾವು ಮೇಂಟೈನ್ ಮಾಡ್ತೀವಿ. ಒಂದು 10 ಲೀಟರ್ ಅಂಟು ರೋಗ ತರ ಅದು ಬೇರಿಂದ ಬೇರೆಗೆ ಹರಡ್ಬೋದು ಸರ್.
ಉದಾಹರಣೆ ನಾವು ಮಳೆ ನೀರು ಬಂದಾಗಲೂ ಇನ್ನೊಂದಕ್ಕೆ ಹೋಗ್ಬೋದು, ಅದೊಂಥರ ಸಾಂಕ್ರಾಮಿಕ ಆಗ್ಬೋದು, ಅದನ್ನ ಅಲ್ಲೇ ಹೊಡೆದ್ಬಿಟ್ಟು ಅದಲ್ಲೇ ತಡಿಬೋದು. ಅಂದ್ರೆ ಟ್ರಂಚ್ ತರ ತೆಗಿತೀರಾ? ಟ್ರೆಂಚ್ ಅಂದ್ರೆ ಏನಿಲ್ಲ ಸರ್, ಲೈಟ್ ಒಂದು ಕೊಡಪನ ನೀರು 10 ಲೀಟರ್ ನೀರು ಹಿಂಗಂಗೆ ಸುತ್ತ ಬೇರ್ ಸ್ಟ್ರಕ್ಚರ್ ಫುಲ್ ಒಯ್ದು ಬಿಟ್ರೆ ಅದನ್ನು ಗಿಡನೂ ಬದುಕೊಂಬತ್ತೆ, ಮತ್ತೆ ಅದರಿಂದ ಇನ್ನೊಂದು ಗಿಡಕ್ಕೆ ಹೋಗೋದು ತಪ್ಪುತ್ತೆ. ಓಕೆ, ಅಂದ್ರೆ ಅವೆಲ್ಲ ಕ್ಯೂರಬಲ್. ಹೌದು ಸರ್, ಏನಂದ್ರೆ ಅದನ್ನ ಕರೆಕ್ಟ್ ನೋಡ್ಕೊಂಡು ಮಾಡ್ಬೇಕು. ಇವತ್ತು ಒಣಗೈತೆ ಯಾಕೋ ಬಿಡು, ಇನ್ನೊಂದು 15 ದಿವಸ ಬಿಟ್ಟು ನೋಡೋಣ ಅಂದ್ರೆ ಗಿಡ ಹೋಗುತ್ತೆ. ಸರಿ, ಇವಾಗ ನಿಮಗೇನೋ ಅನುಭವ ಇದೆ, ಏನು ರೋಗ ಅಂತ ಗೊತ್ತಾಗುತ್ತೆ. ಸಪೋಸ್ ಇವಾಗ ಹೊಸಬ್ರು ಹಾಕಿರ್ತಾರೆ, ಅವ್ರಿಗೆ ಏನ್ ರೋಗ ಅಂತ ಗೊತ್ತಿರಲ್ಲ, ಬಟ್ ಇದನ್ನೆಲ್ಲ ಸಜೆಸ್ಟ್ ಮಾಡೋದಕ್ಕೆ ನಿಮಗೆ ಯಾವ ತರ ಸಪೋರ್ಟ್ ಸಿಗುತ್ತೆ ಸರ್ಕಾರದಿಂದ? ಸರ್, ಈ ಸರ್ಕಾರದಿಂದ ಸಿಗಬೇಕಂದ್ರೆ ಇವ್ರು ನಮ್ಮ ಸ್ವಂತ ಜ್ಞಾನ ಇರ್ಬೇಕು ಸರ್. ನಾವು ರೈತರನ್ನ ಫಸ್ಟ್ ಕನ್ಸಲ್ಟ್ ಮಾಡ್ಬೇಕು, ಬೇರೆ ರೈತರನ್ನ ಹೆಂಗ್ ಬೆಳೆದ್ರ ತಿಳ್ಕೊಬೇಕು, ಅವ್ರ ಅನುಭವ ನೋಡ್ಬೇಕು, ಗಿಡ ನೋಡ್ಬೇಕು, ತಂದ್ ಹಾಕ್ಬೇಕು. ಸುಮ್ನೆ ಏನೋ ಮಾಡಿ ತಂದ್ ಹಾಕಿದ್ರೆ ಫೇಲ್ಯೂರ್ ಆಗ್ಬೋದು, ಸಕ್ಸಸ್ ಆಗ್ಬೋದು, ಬಟ್ 100% ಸಕ್ಸಸ್ ಆಗಕ್ಕಾಗಲ್ಲ, ಫೇಲ್ಯೂರ್ ಆಗಲ್ಲ. ನಾವು ಸುಮಾರು 5 ವರ್ಷದವರೆಗೂ ನಾವು ಕಲಿತಾನೆ ಇದೀವಿ. ಒಂದು ಹೊಸ ರೋಗ ಬರೋದು, ಇನ್ನೊಂದೇ ಬರೋದು, ನಾವು ವರ್ಷನೂ ನಮಗೆ ಲಾಸೆ. ಒಂದ್ಸತಿ ಮಸಿ ರೋಗ ಬಂತು, ಅದ್ ಯಾಕೆ ಬಂತಂತ ನಮ್ಗೆ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಯಾರೋ ಬಂದಾಗ ಈ ಮಸಿ ರೋಗ ಇಂಥ ಕಾಲದಾಗ ಹೊಡಿಬೇಕು, ಮಂಜು ಬೀಳ್ಬೇಕು ಹೊಡಿಬೇಕಾಗಿತ್ತು, ರೋಗ ಬೀಳಕ್ಕಿಂತ ಮುಂಚೆ. ಅದೊಂದು ವರ್ಷ ಅನುಭವ. ಹಿಂಗೆ ಈ ಗೈಡೆನ್ಸ್ ಇಲ್ಲ ಅಂದ್ರೆ ಬಹಳ ಕಷ್ಟ. ನಮಗೆ ಋಷಭೇಂದ್ರಪ್ಪ ಅಂತ ಇದ್ರು, ಬಹಳ ಚೆನ್ನಾಗಿ ಗೈಡೆನ್ಸ್ ಕೊಡ್ತಿದ್ರು ನಮಗೆ. ಓಕೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋಂತ ರೈತರನ್ನ ತಿಳ್ಕೊಂಡೆ ನಾವು ಸ್ವಲ್ಪ ಹೊಸ ಡಾಕ್ಟರ್ಗಿನ ಹಳೆ ರೋಗಿನೇ ಬೆಟರ್. ಕರೆಕ್ಟ್ ಸರ್. ಇವಾಗ ನೀವೇನು ಮೂಸಂಬಿ ಬೆಳಿತೀರಾ, ಇದರಲ್ಲಿ ನಿಮಗೆ ಖರ್ಚು ಎಷ್ಟು ಬರುತ್ತೆ, ಆಮೇಲೆ ನಿಮಗೆ ಎಷ್ಟು ಉಳಿತಾಯ ಎಷ್ಟಾಗುತ್ತೆ 1 ಎಕರೆಗೆ? ಸರ್, ಇಲ್ಲೇ ನಿಮಗೆ ಲೆಕ್ಕ ಸಿಕ್ಬಿಡುತ್ತೆ ನೋಡಿ ಸರ್. ಇವತ್ತು ಒಂದು ಚೀಲ ಗೊಬ್ಬರ 120 ರೂಪಾಯಿ, 120 ರೂಪಾಯಿ ಪ್ಲಸ್ ಒಂದು 3 kg ಗೊಬ್ಬರ ಹಾಕಿರ್ತೀವಿ, ಅದೊಂದು 200 ರೂಪಾಯಿ. ಒಂದು 80 ರೂಪಾಯಿ 100 ರೂಪಾಯಿ ಅಂದ್ರೆ ಒಂದು 250ರಿಂದ 350 ರೂಪಾಯಿ ಖರ್ಚು ಬರುತ್ತೆ ಸರ್ ಒಂದು ಗಿಡಕ್ಕೆ. 250ರಿಂದ 350 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಬರ್ತದೆ. ಓಕೆ, ಇದು ಆವರೇಜ್ ನಮಗೆ ಒಂದು 50 kg ಆದ್ರೂ ಬಂದ್ರೆ 1,500 ರೂಪಾಯಿ ದುಡ್ಡು ಬರ್ತದೆ. ಅಂದ್ರೆ 1 ರೂಪಾಯಿ ಹಾಕಿದ್ರೆ 3 ರೂಪಾಯಿ ಲಾಭ ಬರ್ಬೋದು. 3 ರೂಪಾಯಿ ಲಾಭ ಬರುತ್ತೆ. ಏನಂದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಸುಮ್ನೆ ನಾವೆಲ್ಲೋ ದುಡ್ಡು ಹಾಕಿ ಎಲ್ಲೋ ಕುತ್ಕೊಂಡ್ವಿ ಅಂದ್ರೆ ಏನಾಗಲ್ಲ ಸರ್, ನಾವು ಇರ್ಬೇಕು. ಏನಾಯ್ತು ಗಿಡ ಜವಾಬ್ದಾರಿಯಿಂದ ನೋಡ್ಬೇಕು. ಅಂದ್ರೆ ನಿಮ್ ಪ್ರಕಾರ ಮೋಸಂಬಿ ಲಾಭದಾಯಕವಾದ ಬೆಳೆ? ಲಾಭದಾಯಕ ಬೆಳೆ, ಒಳ್ಳೆ ಗಿಡ ತಂದಿದ್ದೀರಂದ್ರೆ ನಿಮಗೆ ಲಾಸ್ ಅನ್ನ ಮಾತೇ ಇಲ್ಲ. ಲಾಭಾಂಶ ಎಷ್ಟಾರು ಇರ್ಬೋದು, ಬಟ್ ಲಾಸ್ ಅಂತ ಆಗಲ್ಲ. ಇದು ಬೆಳೆ ಬೆಳಿತಿರಲ್ಲ, ಬೆಳೆನ ಇಲ್ಲಿಗೆ ಬಂದು ಸ್ಪಾಟ್ ಅಲ್ಲಿ ತಗೊಂಡ್ ಹೋಗ್ತಾರ ಅಥವಾ ನೀವ್ ಹೆಂಗೆ ಯಾವ ತರ ಮಾರ್ಕೆಟಿಂಗ್ ಮಾಡ್ತಾರೆ? ಸರ್, ಇಲ್ಲಿ ಬೇಕಾದಷ್ಟು ವ್ಯಾಪಾರದವ್ರು ಬರ್ತಾರೆ ಸರ್, ಎಲ್ಲ ಆಂಧ್ರದವ್ರು ಬರ್ತಾರೆ, ನಾವು ತಗೊಂಡು ಹೋಗ್ಬೋದು. ಆದ್ರೆ ರೈತರದ್ದು ಏನಂದ್ರೆ ಇಲ್ಲೇ ಕೊಡೋದು ಉತ್ತಮ. ಮಾರ್ಕೆಟ್ಗಿನ್ನ ಇಲ್ಲಿ ಬಂದ್ ವ್ಯಾಪಾರ ಇನ್ನೊಬ್ಬ ಮತ್ತೊಬ್ರು ನೋಡ್ಕೊಂಡು ಮಾರ್ಕೆಟ್ ನೋಡ್ಕೊಂಡು ಇಲ್ಲಿ ಕೊಡೋದು ಉತ್ತಮ. ಮಾರ್ಕೆಟಿಗೆ ದೇಶ ಎಲ್ಲ ಐತೆ ಸರ್, ಇದಕ್ಕೆ ಮಾರ್ಕೆಟಿಂಗ್ ಇಲ್ಲಿಂದ ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿನೇ, ಎಲ್ಲ ಕಡೆ ಹೋಗ್ತಿದ್ದು. ಓಕೆ, ನೀವು ಜನರಲ್ ಆಗಿ ಎಲ್ಲಿ ಕೊಡ್ತಿದ್ರ ಸರ್? ನಮಗೆ ಜಾಸ್ತಿ ಆಂಧ್ರದ ವ್ಯಾಪಾರದವ್ರು ಬರ್ತಾರೆ, ನಾವೇ ಆನಂದಪುರಕ್ಕೆ ತಗೊಂಡೋಗಿದ್ವಿ ಸರ್. ನಾವೇ ಅನಂತಪುರ ಮಂಡಿಗೆ ತಗೊಂಡೋಗಿದ್ವಿ. ಪೇಮೆಂಟ್ ಎಲ್ಲ ಇಲ್ಲೇ ಬಂದ ತಕ್ಷಣ ಕೊಟ್ಬಿಡ್ತಾರ? ಇವರೆಲ್ಲ ಕ್ಯಾಶ್ ಕೊಟ್ಟು ಕಾಟ ತೂಕ ಆದ ತಕ್ಷಣ ಕ್ಯಾಶ್ ಕೊಟ್ಟು ಕ್ಯಾಶ್ ಕೊಟ್ಟು ತಗೊಂಡೋಗ್ತಾರೆ. ಅಂದ್ರೆ ನಿಮಗೇನು ಹುಡುಕ್ಬೇಕು ಹೋಗಲ್ಲ ಅಂತ ಹೇಳೋದು ಆತರ ಅನುಭವ ಏನಿಲ್ಲ? ಎಂದದಿಲ್ಲ ಸರ್, ಎಷ್ಟಿದ್ರು ಹೋಗುತ್ತೆ. ಎಷ್ಟು ನೀವು 1000 ಟನ್ ಬೆಳಿದ್ರೆ ಐತೆ ವ್ಯಾಪಾರ. ಇದು ಜನರಲ್ ಆಗಿ ಯಾವ ತಿಂಗಳಲ್ಲಿ ಬೆಳೆ ಬರುತ್ತೆ ಇದು? ಸರ್, ಜನರಲ್ ಏಪ್ರಿಲ್ ಮೇಗೆ ಹಂಗೆ ನಾವು ಕೃತಕವಾಗಿ ಬೆಳಂಗ್ ಮಾಡ್ಕೊಂಡಿರ್ತೀವಿ. ಇದು ಒರಿಜಿನಲಿ ನಮಗೆ ಬರೋದು ನ್ಯಾಚುರಲ್ ಸೆಟ್ ಆಗ್ಬೇಕಂದ್ರೆ ಇದು ಜನವರಿ ಫ್ಲವರ್ ಬಂದು ನಮಗೆ ಜುಲೈ ಆಗಸ್ಟ್ ಲೆವೆಲ್ಗೆ ನ್ಯಾಚುರಲಿ ಬರ್ತಿದ್ವಿ. ಮಾವಿನಕಾಯಿ ಸೀಸನ್ ಇದ್ದಂಗೆ ಒಂಥರ. ಓಕೆ, ಆದ್ರೆ ನಾವು ಬೇಸಿಗೆ ಬಂದ್ರೆ ರೇಟ್ ಸಿಕ್ತಂತ ನಾವು ಒಂದು ಸರ್ಟೆನ್ ಪೀರಿಯಡ್ ಆಗಿ ಜುಲೈ ತಿಂಗಳಿಗೆ ಒಣಗಿಸ್ತೀವಿ. ಜುಲೈ ಆಗಸ್ಟ್ ತಿಂಗಳಿಗೆ ಡ್ರೈ ಮಾಡ್ತೀವಿ, ಸ್ಟ್ರೆಸ್ ಕೊಡ್ತೀವಿ. ಯಾವ್ದು ಗಿಡಕ್ಕೆ ಅಂದ್ರೆ ಸ್ಟ್ರೆಸ್ ಅಂತಂದ್ರೆ ಯಾವ ನೀರ್ ಬಿಡದಂಗೆ ಸರ್. ಓಕೆ, ನೀರ್ ಬಿಡದಂಗೆ ಕಂಪ್ಲೀಟ್ ನೀರ್ ಬಿಡದ ನಿಲ್ಸಿ ಗಿಡ ಎಲ್ಲ ಕಟ್ಟಿಂಗ್ ಮಾಡ್ರಂದ್ರೆ ಸಿಕ್ಕು ಪಕ್ಕೆಲ್ಲ ಬಿಡಿಸಿ ಗಿಡಕ್ಕೆಲ್ಲ ಗೊಬ್ಬರ ಮಾಡಿ ಒಂದೇ ಸತಿ ನಾವು ಮಗಿ ಮಳೆ ಲೆವೆಲ್ ನೀರ್ ಬಿಟ್ರೆ ಫ್ಲವರಿಂಗ್ ಬಂದ್ಬಿಡುತ್ತೆ. ಮಗ್ಗಿ ಮಳೆ ಅಂತಂದ್ರೆ ಮಗಿ ಮಳೆ ಅಂದ್ರೆ ಆಗಸ್ಟ್ 20, ಆಗಸ್ಟ್ ಸೆಪ್ಟೆಂಬರ್ ಫಸ್ಟ್ ತಿಂಗಳು ನೀರ್ ಕಟ್ ಮಾಡ್ತೀರಾ ಸರ್? ಇದು ಒಣಗಬೇಕು 1 ತಿಂಗಳು 20 ದಿವಸ, ಇಲ್ಲ ಚೆನ್ನಾಗಿ ಒಣಗ್ಲಿಲ್ಲ ಇನ್ನೊಂದು 10 ದಿವಸ ಎಕ್ಸ್ಟೆಂಡ್. ಅಕಸ್ಮಾತ್ ಮಳೆ ಬಂತಂದ್ರೆ ಗಿಡ ನೋಡ್ಕೊಂಡು ಮಾಡ್ಕೊಬೇಕು. ಮಳೆ ಬಂತಂದ್ರೆ ನಮ್ ಕೈಲಿರಲ್ಲ ಸರ್. ಮಳೆ ಬರುತ್ತಂದ್ರೆ ಈಗೆಲ್ಲ ಒಂದ್ ಸ್ವಲ್ಪ ಮುಂಚೆಗೆಲ್ಲ ಈ ತರ ಎಲ್ಲ ಹೊಡಿತಿರ್ಲಿಲ್ಲ, ಈಗೆಲ್ಲ ಇದಕ್ಕೂ ಈ ತರ ಎಲ್ಲ ಹೊಡಿಸ್ತಾ ಇದಾರೆ. ದಾಳಿಂಬ್ರೆ ಹೊಡಿತೀವಲ್ಲ ಈ ತರ ಎಲ್ಲ ಅದನ್ನು ಹೊಡಿತೀವಿ. ಕೆಲವರು DAP ಹೊಡಿತಾರೆ, 1 ಲೀಟರ್ಗೆ 5 ಗ್ರಾಮ್ ಹಾಕಿ ಹೊಡಿತಾರೆ. ಫ್ಲವರಿಂಗ್ ಬರ್ತದೆ ಈಗೆಲ್ಲ ಚೆನ್ನಾಗಿದೆ ಸರ್. ಮುಂಚೆಗಾರೆ ನ್ಯಾಚುರಲ್ಲೇ ಒಣಗಿಸ್ತಿದ್ವಿ, ಈಗ ಏನಿಲ್ಲ ಸರ್. 1 ವಾರ 10 ದಿನ ಟೈಮ್ ಕೊಟ್ರು ಇದ್ರಲ್ಲಿ ಹೊಡಿತಾರೆ. ಇದ್ರಲ್ಲಿ ಹೊಡೆದ್ರೆ ಫ್ಲವರಿಂಗ್ ಹಿಡಿತದೆ. ಮುಂಚೆ ದಾಳಿಂಬ್ರೆ ಮಾತ್ರ ಸಜೆಸ್ಟ್ ಮಾಡ್ತಿದ್ರು, ಈಗ ಮೋಸಂಬಿಗೂ ಮಾಡ್ತಿದಾರೆ. ಓಕೆ, ಬಟ್ ಏನಂದ್ರೆ ನ್ಯಾಚುರಲ್ ಮಾಡೋದು ಒಳ್ಳೇದು ಅಂತೀರಾ? ನ್ಯಾಚುರಲ್ ಡ್ರೈ ಆದ್ರೆ ಗಿಡಕ್ಕೆ ಕಾನ್ಫರ್ ಆಗಲ್ಲ. ನಾವೆಲ್ಲ ನ್ಯಾಚುರಲ್ ಆಗಿ ಎಲ್ಲಿವರೆಗೂ ಬಿಡ್ತಿರೋದು ನಮ್ಗೆ ಗೊತ್ತಿರೋಲ್ಲ. 1.5 ತಿಂಗಳು 1 ತಿಂಗಳು ಗಟ್ಲೆ ನೀರು 20 ದಿವಸ ಚೆನ್ನಾಗಿ ಒಣಗಿಸ್ಬಿಟ್ರೆ ಸಾಕು. ಓಕೆ, ಅದಾದ್ಮೇಲೆ ಏಕದಮ್ ಒಂದೇ ಸರಿ ಫ್ಲವರಿಂಗ್ ಬಂದ ಅಲ್ಲಿಂದ 8 ತಿಂಗಳು ಬೇಕು ಸರ್.
ಯಾವಾಗ ಕಟ್ ಮಾಡಿ ನೀರ್ ಬಿಡಕ್ ಸ್ಟಾರ್ಟ್ ಮಾಡ್ತಿರಲ್ಲ ಅಲ್ಲಿಂದ ಅಲ್ಲಿಂದ ಅದಕ್ಕಾಗಿ ಜನ ಸುಮ್ನೆ ಎರಡೆರಡು ಬೆಳೆ ಅಂತಾರೆ, ಇದಕ್ಕೆ ವರ್ಷಕ್ಕೆ ಒಂದೇ ಬೆಳೆ. ಆದ್ರೆ ಏನಾಗ್ತದೆ ಅಂದ್ರೆ ನಮ್ಗೆ ಜನವರಿ ನ್ಯಾಚುರಲ್ ಹಿಡಿತದಲ್ಲ ಈ ಕಾಯಿ ಇದೆಯಲ್ಲ, ಇದು ಏನಾಗ್ತದೆ ಅಂದ್ರೆ ನಮ್ಗೆ ಈ ಕಾಯಿ ಇಂಥ ಕಾಯಿಗಳು ಜುಲೈಗೆ ಬರ್ತದೆ. ಇದನ್ನ ಬೋನಸ್ ಕ್ರಾಪ್ ಅಂತೀವಿ. ಬಟ್ ಇದನ್ನ ಎರಡನೇ ಬೆಳೆವಷ್ಟು ಉತ್ಕೃಷ್ಟವಾಗಿ ಬರೋದಿಲ್ಲ. ಇದನ್ನು ಮೆಚುರಿಟಿ ಬರಕ್ಕಿಂತ ಮುಂಚೆಗೆ ನಾವೇನ್ ಮಾಡ್ತೀವಿ, ಕಿತ್ತಾಕ್ತಿವಿ. ಒಂದ್ ಅರ್ಧ ರೇಟಿ ಬಂದ್ರೆ ಮತ್ತೆ ಡ್ರೈ ಬಿಡ್ಬೇಕಾಗ್ತದಲ್ಲ ನಾವು ಜುಲೈಗೆ ಒಣಗಿಸ್ಬೇಕಾದ್ರೆ ಇದು ಜುಲೈ ಕಟಿಂಗ್ ಮಾಡ್ಲೇಬೇಕು. ಮತ್ತೆ ಎಲ್ಲ ವರ್ಷಕ್ಕೆ 2 ಬೆಳೆ ಅಂತಿರಲ್ಲ, ಹೇಳೋದವ್ರು. ಈ ಫ್ಲವರ್ ಆದ್ರೆ 8 ತಿಂಗಳು ಬೇಕು, 2 ಬೆಳೆ ಆದ್ರೆ 16 ತಿಂಗಳು ಬೇಕು ವರ್ಷಕ್ಕೆ. 12 ಇರೋದು 12 ತಿಂಗಳು. ಸರ್, ಈ ಮೋಸಂಬಿನಲ್ಲಿ ಎಷ್ಟು ವೆರೈಟಿ ಇರುತ್ತೆ? ಯಾವ ವೆರೈಟಿ ಬೆಳೆದ್ರೆ ನಮಗೆ ಲಾಭದಾಯಕವಾಗಿರುತ್ತೆ? ಸರ್, ಮೋಸಂಬಿಲಿ ಹಲವಾರು ವೆರೈಟಿ ಇದೆ ಸರ್. ಜಂಬೂರು, ರಂಗಾಪುರು, ಸಾತುಗುಡಿ ಮತ್ತೆ ಬರೀ ಮೋಸಂಬಿ ಅಂತ ಪ್ರಚಲಿತದಲ್ಲಿ ಇರೋದಿಲ್ಲಿ ಜಂಬೂರು, ರಂಗಾಪುರ್. ಜಂಬೂರು, ರಂಗಾಪುರ ಅಂತ ಅಂದ್ರೆ ಮೋಸಂಬಿ ಏನಲ್ಲ ಸರ್, ಈ ಬಡ್ಡೆಗೆ ಕಸಿ ಮಾಡ್ತೀವಿ, ಅದೊಂದು ಎಳ್ಳಿ ಜಾತಿ. ಈ ಜಂಬೂರು, ರಂಗಾಪುರಲ್ಲಿ ಜಾಸ್ತಿ ರೆಕಮೆಂಡ್ ಮಾಡೋದು ರಂಗಾಪುರ್. ಯಾಕೆ ಮಾಡ್ತಾರಂದ್ರೆ ಅದು ಜಾಸ್ತಿ ಸೊರಗು ರೋಗ ಬರಲ್ಲ, ಮತ್ತೆ ನೀರು ಒಂದ್ ಸ್ವಲ್ಪ ಕಮ್ಮಿ ಅಂಶ ಇದ್ರು ಅದು ತಡ್ಕಮ ಕೆಪಾಸಿಟಿ ಇರ್ತದೆ ರಂಗಾಪುರ್ಗೆ. ಆದ್ರೆ ಜಂಬೂರ್ ಹಂಗ ಬರೋದಿಲ್ಲ, ಜಾಸ್ತಿ ಯಥೇಚ್ಛವಾಗಿ ನೀರ್ ಕೇಳ್ತದೆ. ಬಟ್ ಇದಕ್ಕಿಂತ ಜಾಸ್ತಿ ಇಳುವರಿ ಬರ್ತದೆ. ಅದು ಯಾವುದು ಜಂಬೂರ್ ಗಿಡ. ಆದ್ರೆ ರಂಗಾಪುರ ಬಹಳ ದಿನ ಲೈಫ್ ಇರ್ತತೆ. ಇದೆಂತದ ನೀರ್ ಕಮ್ಮಿ ಆಗೋದಕ್ಕೆ ತಡಿತತೆ. ಮತ್ತೆ ಕೃಷಿ ಇಲಾಖೆಲ್ಲ ಇದನ್ನ ಸಜೆಷನ್ ಮಾಡ್ಯಾರ ರಂಗಾಪುರ ತಳಿ ಸರ್. ನಮ್ದು ಆಕ್ಚುಲಿ ರಂಗಾಪುರ ತಳಿನೇ. ಇವಾಗ ನೀವು ಹಾಕಿರೋದು ರಂಗಾಪುರ ತಳಿನೇ ನಮ್ದು. ಈ ತಳಿನ ಯಾವ ತರ ನೋಡಿ ತರಬೇಕು, ಎಲ್ಲಿ ತರಬೇಕು ಸರ್? ಇದು ರೆಕಮೆಂಡೆಡ್ ಮಾಡಿರೋ ಸ್ಟ್ಯಾಂಡರ್ಡ್. ಈಗ ಗೋರ್ಮೆಂಟ್ ಇಂದ ಈ ಉದಾಹರಣೆ ನಮ್ಮ ತಿರುಪತಿ ಯೂನಿವರ್ಸಿಟಿ ಇದೆ, ಅಲ್ಲಿ ಎಲ್ಲ ಮೋಸ ಮಾಡೋದಿಲ್ಲ. ಮತ್ತೆ ಅದು ಕಸಿ ಗಿಡ ನೋಡ್ಬೇಕು ಸರ್. ಗಿಡ ನೋಡ್ರೆ ಗೊತ್ತಾಗೋದಿಲ್ಲ. ಅವ್ರ ತಾಯಿ ಬಡ್ಡೆ ಗಿಡ ಅದು ಒಂದ್ ಎಲೆಗೂ ಮತ್ತೊಂದ್ ಎಲೆಗೂ ಅಂತರ ಇರ್ತತೆ. ಈ ಜಂಬೂರ್ ಆದ್ರೆ ಒಂದ್ ಸ್ವಲ್ಪ ವೈಟ್ ಪ್ಯಾಚಸ್ ಬಂದಿರ್ತತೆ. ಈ ನಾವು ಏನು ಬಡ್ಡೆ ಕ್ರಾಸ್ ಮಾಡ್ತೀವಲ್ಲ ಅವನ್ನೆಲ್ಲ ನೋಡ್ಬೇಕು. ಮತ್ತೆ ಅವ್ನ್ ತೋಟದಂದು ಹಳೆ ತೋಟ ನೋಡ್ಬೇಕು, ಅವ್ನ ತಾಯಿ ತೋಟ ಚೆನ್ನಾಗಿ ಇಳುವರಿ ಬರ್ತತ, ಅವ್ನು ಅದ್ರಿಂದ ಕಟ್ಟಿದಾನ. ಹಂಗ ಮಾಡಿದ್ರೆ ಮಾತ್ರ. ಇಲ್ಲಾಂದ್ರೆ ಪ್ಲಾಟೇ ಬರ್ನ್ ಆಗಸ. ಒಂದ್ 3 ವರ್ಷ ಚೆನ್ನಾಗಿರುತ್ತೆ. ನೀವ್ ಫಸ್ಟ್ನೇ ಕ್ರಾಪ್ ಬಿಟ್ಟ ತಕ್ಷಣ ಎಲ್ಲ ಎಲ್ಲೋ ಶೇಡ್ ಬಂದ್ಬಿಡ್ತವೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಆಗ್ತದೆ. ನೀವ್ ಏನು ಕೊಟ್ರು ಅದು ಬಗೆಹರಿಯಲ್ಲ. ಗಿಡ ಮಾತ್ರ ಒಳ್ಳೇದಾಗ್ಬೇಕು ಸರ್. ಗಿಡ ಒಳ್ಳೇದಾಗ್ಬೇಕಂದ್ರೆ ತಾಯಿ ಗಿಡ ನೋಡ್ಬೇಕು. ಇವಾಗ ನಾವು ಯಾವ್ದೇ ಇದನ್ನ ಮಾಡಿದ್ರು ಕರೆಕ್ಟ್ ತಾಯಿ ಗಿಡ ನೋಡಿ, ತಾಯಿ ಗಿಡ ನೋಡ್ಬೇಕು. ಅವ್ನ ಅದರಿಂದ ಕಟ್ಟಿದಂತ ರುಜುವಾತ್ ಮಾಡ್ಕೊಬೇಕು. ಸುತ್ತ ಅವನ ಬಗ್ಗೆ 4 ಜನ ಕೇಳ್ಬೇಕು. ಇದ್ರ ಮೇಲೆ ನಾವು ಬಂಡವಾಳ ಹಾಕಿರ್ತೀವಿ, ಫ್ಲಾಪ್ ಆದ್ರೆ ಏನು ಮಾಡಕ್ಕಾಗಲ್ಲ. ಹೌದು. ಇದು ಯಾವ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆ ಬರುತ್ತೆ ಸರ್? ಇದು ನಮ್ ಕಡೆಗೆ 90% ಕೆಂಪು ನೆಲಕ್ಕೆ ಸೂಟಬಲ್. ಇದು ಯಾಕೆ ಸೂಟಬಲ್ ಅಂದ್ರೆ ಅದು ನೀರ್ ಹಿಂಗೋಗುತ್ತೆ. ಈ ಕಪ್ನೆಲ್ಲ ನೀರ್ ಹಿಂಗೋದ್ರೆ ಏನಾಗ್ತದೆ ಇದು ಮುಚ್ಕೊಂಬತ್ತೆ, ಬೇರೆ ಉಸಿರಾಡ್ಸಲ್ಲ, ದಬಾಕೆ ಮತ್ತೆ. ನ್ಯಾಚುರಲಿ ಕಪ್ನೆಲ್ಲ ಐತಲ್ಲ, ಇದು ಯಾವ್ದೇ ಪ್ಲಾಂಟೇಶನ್ ಯೋಗ್ಯವಲ್ಲ. ಆದ್ರೆ ನಮ್ಮರು ತಮ್ಮ ಬಲದಿಂದ ಬೆಳಿಬೇಕಷ್ಟೇ. ಗೊಬ್ಬರ ಸಿಕ್ಕಾಪಟ್ಟೆ ಹಾಕಿ ಇನ್ನೇನ ಮಾಡಿ ಇದು ಬೇರೆ ಉಸಿರಾಡ್ಸಲ್ಲ. ಕೆಂಪು ನೆಲಕ್ಕೆ ಸೂಕ್ತ. ನೀವು ಬೆಳೆದಿರೋದೆಲ್ಲ ಇದು ಕಪ್ನೆಲನೇ ಹೇಳ್ತಾನೆ ಸರ್? ಕಪ್ನೆಲ ನಾವು ಬೆಳೆದಿದ್ವಿ. ಇದಕ್ ನೋಡ್ರಿ ಒಂದೊಂದು ಗಿಡಕ್ಕೆ ಒಂದೊಂದು ಚೀಲ ಗೊಬ್ಬರ ಹಾಕಿದೀನಿ. ನಮ್ ಮೇಂಟೆನೆನ್ಸ್ ಜಾಸ್ತಿ ಇದೆ. ನೋಡಕ್ಕಿಲ್ಲೆಲ್ಲ ಹುಲ್ಲು ಪಲ್ಲಿದ್ರು ಒಂದು ಗಿಡಕ್ಕೆ 1 ಚೀಲ ಕುರಿ ಗೊಬ್ಬರ ಹಾಕಿದೀನಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಿದೀನಿ, ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆದ್ರೂ ಇದೇನ್ ಸ್ಯಾಟಿಸ್ಫ್ಯಾಕ್ಷನ್ ಬೆಳೆ ಇಲ್ಲ. ನಮ್ದು ಇನ್ನೊಂದ್ ಪ್ಲಾಟ್ ಇತ್ರಲ್ಲ, ಒಂದ್ ಗಿಡ ಆವರೇಜ್ 1 ಕ್ವಿಂಟಲ್ ಬರ್ತಾ ಇತ್ತು. ಅಂದ್ರೆ ಕೆಮ್ನೆಲ್ದಲ್ಲಿ. ಅಲ್ಲಿ ಇಲ್ಲಿ ಅಷ್ಟಿಲ್ಲ. ಅರೆ ಬೆಳಿಬಾರ್ದಂತ ಏನಲ್ಲ ಕಪ್ನೆಲ್ದಾಗ, ಆದ್ರೆ ಚೆನ್ನಾಗ್ ಬರೋದು ಕೆಮ್ನೆಲ್ದಾಗ. ಹೌದು ಸರ್. ಕಾಯಿ ಹಾಕಿ ಈ ತರ ಹಿಂಗೆಲ್ಲ ಕಳೆ ಬಂದಿದೆಯಲ್ಲ, ಏನ್ ಕಾರಣಕ್ಕೋಸ್ಕರ ಬಂದಿದೆ? ರೋಗ ವಾತಾವರಣಕ್ಕೆ ಇದಾಗ್ಬಿಟ್ಟು ಹಂಗಾಗುತ್ತೆ. ಚಳಿ ವೆರಿ ಫಾಸ್ಟ್ ಕಮೆನ್ಸ್ ಆಗುತ್ತಲ್ಲ, ಅವತ್ತು ಈ ಫಂಗಸ್ ಅಂತ ಬಂದಂಗೆ ಬರುತ್ತಿದ್ದು ಹಸಿ ರೋಗ. ಅದು ನಾವು ಬೇಗ ಔಷಧಿ ಹೊಡಿತಾ ಇದ್ರೆ ವಿತಿನ್ 24 ಅವರ್ಸ್ ಜಾಸ್ತಿ ಕೇಳುತ್ತೆ. ಇದೊಂದೇ ಬಹಳ ಡೇಂಜರಸ್ ರೋಗ ಮೋಸಂಬಿಗೆ. ಇದು ಹಣ್ಣಿಗೆ ಅಷ್ಟೇ ಬರುತ್ತಾ, ಎಲೆಗೂ ಬರುತ್ತೆ? ಇದು ಎಲೆಗೂ ಬರುತ್ತೆ. ಯಾವ ತರ ಇರುತ್ತೆ ಎಲೆ? ಎಲೆಗೂ ಬರುತ್ತೆ. ಈ ತರ ಎಲೆಗಳು ಈ ತರ ಕಾಣಿಸ್ಕಂತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ರೆಡಿ ಆಗ್ಬಿಡ್ಬೇಕು. ಬೇರೆ ಕಾಯಿಲೆಗೆ ನಿಧಾನ ಹೊಡೆದು ನಡೀತೈತೆ, ಇದಕ್ಕೆ ಮಾತ್ರ ಸಡನ್ ಹೊಡಿಬೇಕು. ಸರ್, ಇದು 1 ಎಕರೆಯಲ್ಲಿ ಎಷ್ಟು ಗಿಡನ ನಾವು ಪ್ಲಾಂಟೇಶನ್ ಮಾಡ್ಬೋದು? ಗಿಡದಿಂದ ಗಿಡಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಾ ಸರ್? ಸರ್, 15 ಹಾಕಿದ್ರೆ 1 ಎಕರೆಗೆ 196 ಒಂದು 200 ಗಿಡ ಬೀಳ್ತವೆ ಸರ್. 15 ಗಿಡದಿಂದ ಗಿಡಕ್ಕೆ 15, ಹಿಂಗ 15 ಆದ್ರೆ ಒಂದು 200 ಗಿಡ ಬೀಳ್ತವೆ ಹೆಚ್ಚು ಕಮ್ಮಿ. ಅದೇ ನಾವು 21 ಅಡೆಗೆ 120 ಗಿಡ ಬೀಳ್ತಾವ ಸರ್. ಆದ್ರೆ ಇವತ್ತಿನ ಗಿಡ ಒಳ್ಳೆ ಕ್ವಾಲಿಟಿ ಬರ್ತಿಲ್ವಲ್ಲ, 15 ಗಿಡನೇ ದೊಡ್ಡ ಅಂತರ ಆಗಿದೆ. ನಮ್ದು ಒಂದು ಹಳೆ ತೋಟ ಇತ್ತು, 15 ಅಡಿ ಹಾಕಿದ್ರೆ ಫುಲ್ ಗಿಡ ಕಲ್ತಿದಾವೆ, ಅಡ್ಡಾಡಕ್ ಬರೋದಿಲ್ಲ. ಸೆಂಟರ್ ಗ್ಯಾಪೇ ಇಲ್ಲ. ಸೆಂಟರ್ ಗ್ಯಾಪೇ ಇಲ್ಲ, ಬೆಳಕು ಬೀಳಲ್ಲ.
ಹಂಗಾಗಿ ಅಂತ ಗಿಡ ಸಿಕ್ಕಿರಿ 21 ಅಡಿನೇ ಬೆಸ್ಟ್. ನಾವು ಆಸೆಗೆ ಈಗ ಹತ್ರ ಹಾಕಿ ದೊಡ್ಡದಾದಾಗ ಅದು ಬೆಳೆ ಸರಿಯಾಗಿ ಬರೋದಿಲ್ಲ. ಅಂತರ ಕಮ್ಮಿಯಾಗಿ ನಿಮಗೆ ಒಂದಕ್ಕೊಂದು ಕೂಡ್ಕೊಂಡ್ರೆ ಫಸ್ಲೂನು ಕಡಿಮೆ ಆಗುತ್ತೆ. ಫಸ್ಲು ಕಮ್ಮಿ ಆಗ್ತದೆ. ಆದ್ರೆ ಅಂತ ಗಿಡ ನೋಡ್ರಿ ಕ್ವಾಲಿಟಿ ಇಲ್ಲ. ಇದು ಅಂತ ಬೆಳೆಯೋದು ಇಲ್ಲ ಅಂತ ನನಗೆ ನಂಬಿಕೆ ಇಲ್ಲ. ಇದು 15 ಅಡಿ ಕಲ್ತ್ಕೊಂಬತ್ತು ಇಲ್ಲ ಅನ್ನಂಗ ಆಗೈತೆ. ನೀವು ಹಳೆ ಗಿಡದಲ್ಲಿ ಏನು ನೀವು ಸಸಿ ಮಾಡಿಲ್ವಾ ಸರ್? ನಮ್ ಕಡೆ ಸಸಿ ಮಾಡೋರು ಸಿಗಲ್ಲ, ಎಲ್ಲ ಆಂಧ್ರ ಕಡೆ ಇದೆ ಸರ್ ಮೇಜರ್ ಬೆಳೆ. ಎಲ್ಲೋ ಒಂದು ಬೆರಳಿನಕ್ಕಷ್ಟು ರೈತರು ಇದೀವಿ. ಇಲ್ಲಿ ಅವ್ರು ಬಂದು ಕಸಿ ಮಾಡ್ಸಕ್ಕಿನ್ನ ನಾವು ಯೂನಿವರ್ಸಿಟಿಯಾಗ ತಂದ್ವಿ ಸರ್ ಈ ಗಿಡಗಳು. ಬಟ್ ನಮಗೇನಂತ ಅನುಕೂಲ ಆಗ್ಲಿಲ್ಲ. ನಮ್ ಜೊತೆ 3 ತಂದ್ವಿ, ಯಾರು ಏನು ಸಕ್ಸಸ್ ಆಗ್ಲಿಲ್ಲ. ಬಟ್ ಪರವಾಗಿಲ್ಲ, ಇರೋದ್ರ ಚೆನ್ನಾಗೈತೆ. ಯಾವ ಇದ್ರಲ್ಲಿ ತಂದಿದ್ದು? ತಿರುಪತಿ ಯೂನಿವರ್ಸಿಟಿ ಅಂತ ಸರ್, ಗೌರ್ಮೆಂಟ್. ನಮ್ಮಲ್ಲಿ ಇರೂರ ಹತ್ರ ಬಬ್ಬೂರ್ ಫಾರಂ ಹೆಂಗೋ ಹಂಗೆ ತಿರುಪತಿಯಲ್ಲಿ ಅವ್ರು ಒಂದು ಯೂನಿವರ್ಸಿಟಿ ಇಟ್ಕೊಂಡಿದ್ದಾರೆ, ಸಿಟ್ರಸ್ ರಿಸರ್ಚ್ ಕಂಪನಿ ಅಂತ. ಅಲ್ಲಿಂದ ನಾವು ಲೆಟರ್ ಬರೆದು ಒಂದು 6 ತಿಂಗಳು ವೆಯ್ಟ್ ಮಾಡಿ ತಂದಿವಿ ಸರ್. ಹಂಗಾದ್ರೂ ನಿಮಗೆ ಒಳ್ಳೆ ವೆರೈಟಿ ಒಂದು 60 ಮಾರ್ಕ್ಸ್ ಕೊಡ್ಬೋದು ಸರ್ ಅಷ್ಟೇ. 60 ಮಾರ್ಕ್ಸ್ ತಗೊಂಡಿದ್ದಾರೆ. ಅಷ್ಟೇ ಸರ್. ಬಟ್ ಇವಾಗ ನಾವು ಗೌರ್ಮೆಂಟ್ ಹಿಂಗ್ ಮಾಡುತ್ತೆ ಅಂದ್ರೆ ನಾವು ಹೆಂಗೆ ಯಾವ ತರ ಅಂತ ಸರ್ ಅವ್ರ ಕೈಲಿ ಇರಲ್ಲ ಸರ್. ಗೌರ್ಮೆಂಟ್ ಯಾರೋ ಅಧಿಕಾರಿ ಇರ್ತಾರೆ, ಯಾರೋ ಮಾಡ್ತಾರೆ. ರೈತ ಹೋಗ್ಬೇಕು, ತಾಯಿ ತೋಟ ನೋಡ್ಬೇಕು, ಅವನು ಕಸಿ ಯಾವ್ದ್ರ ಕಟ್ಟಿದಾನಂತ ನೋಡ್ಬೇಕು, ಧೈರ್ಯ ಮಾಡಿ ತರ್ಬೇಕು ಸರ್. ಓಕೆ, ಎಲ್ಲಿ ಸಿಗುತ್ತೆ ಈ ಒಂದು ಅನುಭವ ನಿಮ್ಗೇನ ಸಿಕ್ಕಿದ್ಯಾ? ಆ ರೈತರ ಅನುಭವ ಹೇಳೋದು ತೋಟ ನೋಡ್ಬೇಕು, ತೋಟ ನೋಡಿ ತರಬೇಕು. ಅದೊಂದ ಪುಲಿವೆನ್ಲಾ ಈ ಕಡೆ ಎಲ್ಲ ಹೋದ್ರೆ ಸಿಗ್ತದೆ, ಬಹಳ ಜನ ಬೆಳಿತಾರ ಅಲ್ಲಿ. ಆತರ ಯಾವಾದ್ರೂ ಅಡ್ರೆಸ್ ನಿಮ್ ಕಡೆ ಇದೆಯಾ? ಕಲೆಕ್ಟ್ ಮಾಡಿದ್ರಾ? ಮಾಡಿದ್ವಿ ಸರ್, ಮಾಡಿದ್ವಿ. ಅಲ್ಲ, ಯಾಕಂದ್ರೆ ನಮ್ಮ ಈ ವಿಡಿಯೋ ನೋಡಿ ಯಾರಾದ್ರೂ ಪ್ರೇಕ್ಷಕರು ಅಥವಾ ನಮ್ಮ ರೈತ ಬಾಂಧವರು ಯಾರಾದ್ರೂ ಒಂದು ಸಜೆಸ್ಟ್ ಎಲ್ಲಿ ಏನು ಅಂತ ಕೇಳೋದಕ್ಕೆ ನಿಮಗೆ ನಿಮ್ ನಂಬರ್ ಕೊಟ್ಟಿರ್ತೀನಿ. ಸೊ ನೀವೊಂದ್ ಸ್ವಲ್ಪ ಅವ್ರಿಗೆ ಇಂಥ ಕಡೆ ಹೋಗ್ರಿ, ಈ ತರ ಹಿಂಗೆ ವಿಚಾರಿಸ್ಕೊಂಡು ತಗೊಂಬರ್ರಿ ಅಂತಂದ್ರೆ ಅವ್ರಿಗೆ ಬಹಳ ಹೆಲ್ಪ್ ಮಾಡಂಗ ಆಗುತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ. ಆಯ್ತು ಹೇಳಿ ಸರ್, ಮಾಡಿ ಸರ್. ಓಕೆ ಸರ್. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.